ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಆಕ್ಚುಲಿ ಫ್ರೆಂಡ್ಸ್, ಏನಂದ್ರೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೇನೆ ನಾನು ಫುಡ್ ರಿಲೇಟೆಡ್ ಕಂಟೆಂಟ್ಸ್ನ ಇಲ್ಲಿವರೆಗೂ ಮಾಡಿದ್ದೆ. ಅದಕ್ಕೆ ಒಳ್ಳೆ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ. ರೆಸ್ಪಾನ್ಸ್ ಇವಾಗಲೂ ಕೂಡ ಬರ್ತಾನೆ ಇದೆ. ನಿಯರ್ಲಿ 70,000 to 80,000 ವ್ಯೂಸ್ ಬಂದಿದೆ. ಮತ್ತೆ ಸಬ್ಸ್ಕ್ರೈಬರ್ಸು ಕೂಡ ಅಷ್ಟೇನೆ ನಿಯರ್ಲಿ 700 ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ. ಅದಕ್ಕೆಲ್ಲರಿಗೂ ತುಂಬಾನೇ ಥ್ಯಾಂಕ್ಸ್ ನಿಮ್ಮೆಲ್ಲ ಈ ಸಪೋರ್ಟ್ಗೆ. ಮತ್ತೆ ಏನಂದ್ರೆ ಫ್ರೆಂಡ್ಸ್, ನಾನು ಈ ಫುಡ್ ರಿಲೇಟೆಡ್ ಕಂಟೆಂಟ್ ಜೊತೆಗೆ ಸ್ವಲ್ಪ ನನಗೆ ಯಾವ್ದಾವ್ದು ಇಂಟ್ರೆಸ್ಟ್ ಇದೆ, ಲೈಕ್ ಯಾವ್ದಂದ್ರೆ ಟ್ರಾವೆಲ್ ಆಗಿರ್ಬೋದು, ಡಿವೋಷನಲ್ ಆಗಿರ್ಬೋದು, ಮತ್ತೆ ಲೈಫ್ ಸ್ಟೈಲ್ ಆಗಿರ್ಬೋದು, ಮತ್ತೆ ಡೈಲಿ ರೊಟೀನ್ ವ್ಲಾಗ್ ಆಗಿರ್ಬೋದು, ಇವನ್ನೆಲ್ಲ ಆಡ್ ಆನ್ ಮಾಡೋಣ ಅಂತ ಅನ್ಕೊಂಡಿದೀನಿ. ನಮ್ಮ ವ್ಲಾಗ್ಸ್ ಅಲ್ಲಿ ಏನಂತಂದ್ರೆ ನಾನು ಟ್ರಾವೆಲ್ ಬ್ಲಾಗ್ ಹಾಕಿದ್ದೆ ತಿರುಪತಿದು. ಅದಕ್ಕೆಲ್ಲರಿಗೂ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಕೊಟ್ಟಿದ್ದೀರಾ. ಚೆನ್ನಾಗಿದೆ ನಿಮ್ಮ ಟ್ರಾವೆಲ್ ಬ್ಲಾಗ್ ಅಂತ ಹೇಳಿದ್ರಿ. ಮತ್ತೆ ಅದೇ ತರನೇ ಡಿವೋಷನಲ್ ಸೈಡ್ ಬಂದ್ರೆ ನಾನು ನಮ್ಮನೆ ಸತ್ಯನಾರಾಯಣ ಪೂಜೆದು ಹಾಕಿದ್ದೆ. ಮತ್ತೆ ಶಾರ್ಟ್ಸ್ಗೆ ತುಂಬಾನೇ ನಾನು ಪೂಜೆದೆಲ್ಲ ವ್ಲಾಗ್ಸ್ ನಾನು ಹಾಕಿದ್ದೆ. ಅದಕ್ಕೆ ತುಂಬಾ ಚೆನ್ನಾಗಿ ರೀಚ್ ಬಂದಿದೆ, ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದೀರಾ. ಅದಕ್ಕೆ ನನಗೆ ಅನಿಸ್ತು, ನಾನು ಯಾಕೆ ಇದೇ ತರ ಕುಕಿಂಗ್ ಅಲ್ದೇನೆ ಬರೀ ನಾನು ಕುಕಿಂಗಿಗೆ ಅಷ್ಟೇ, ಅಂದ್ರೆ ಫುಡ್ ರಿಲೇಟೆಡ್ ಅಷ್ಟೇ ನಾನು ಸ್ಟಿಕ್ ಆನ್ ಆಗ್ದೇನೆ ಬೇರೆ ಡಿಫ್ರೆಂಟ್ ಆಗಿರೋ ಯುನಿಕ್ ಆಗಿರೋ ಕಂಟೆಂಟ್ ನ ಯಾಕೆ ಕೊಡಬಾರ್ದು, ಚೆನ್ನಾಗಿರುವಂತಹ ಕಂಟೆಂಟ್ ನ ಕೊಟ್ರೆ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರುತ್ತಲ್ವಾ ಅಂತ ಅನಿಸ್ತು. ನನ್ನ ಹಸ್ಬೆಂಡ್ ಕೂಡ ಹಾಗೇನೆ ಹೇಳಿದ್ರು, ಬರೀ ಫುಡ್ ಅಷ್ಟೇ ಅಲ್ದೇನೆ ನೀವು ಡಿಫ್ರೆಂಟ್ ಆಗಿರುವಂತಹ ಚೆನ್ನಾಗಿರುವಂತಹ ಕಂಟೆಂಟ್ ನ ಕೊಡು, ನಿಮ್ಮ ವ್ಯೂವರ್ಸ್ನೆಲ್ಲ ಇಷ್ಟಪಟ್ಟು ನೋಡ್ತಾರೆ ಅಂತ ಹೇಳಿದ್ರು. ಸೊ ನನಗೆ ಅವಾಗ ಅನಿಸ್ತು, ನಾನು ಫುಡ್ ಅಷ್ಟೇ ಅಲ್ದೇನೆ ಈ ತರ ಒಂದು ಲೈಫ್ ಸ್ಟೈಲ್, ಟ್ರಾವೆಲ್ ಆಗಿರ್ಬೋದು, ನನ್ನ ಒಂದು ಹಾಬೀಸ್ ಆಗಿರ್ಬೋದು, ಡೈಲಿ ಬ್ಲಾಗ್ ರೊಟೀನ್ ಆಗಿರ್ಬೋದು, ಈ ತರದ್ದೆಲ್ಲಾದ್ರೂ ನಾನು ಬ್ಲಾಗ್ಸ್ ಮಾಡೋಣ ಅಂತ ಹೇಳಿ ಡೈಲಿ ಅಪ್ಲೋಡ್ ಮಾಡಕ್ ಆಗದೆ ಇದ್ರು ವೀಕ್ಲಿ ಒಂದು 3 days ಆ ತರ ಆಗೋ ತರ, ಅಂದ್ರೆ ಒಂದಿನ ಬಿಟ್ಟು ಒಂದಿನ ಆ ತರ ಬ್ಲಾಗ್ಸ್ ಮಾಡೋಣ ಅಂತ. ಮತ್ತೆ ಈಗ ನನ್ನ ಮಗನಿಗೆ ನಾನು ಪ್ರಾಡಕ್ಟ್ನೆಲ್ಲ ಆರ್ಡರ್ ಮಾಡ್ತಾ ಇರ್ತೀನಿ. ಆ ಪ್ರಾಡಕ್ಟ್ ರಿವ್ಯೂಸ್ ಅನ್ನ ಮಾಡೋದಾಗಿರ್ಬೋದು, ಆ ತರದ್ದೆಲ್ಲ ವಿಡಿಯೋಸ್ ಮಾಡೋಣ. ನನ್ನ ಒಂದು ಫುಡ್ ರಿಲೇಟೆಡ್ ಕಂಟೆಂಟ್ಸ್ಗೆ ಯಾವ ತರ ನೀವು ಸಪೋರ್ಟ್ ಮಾಡಿದ್ದೀರಾ, ಎಷ್ಟು ನಿಮ್ಮ ಒಂದು ವ್ಯೂಸ್ ಆಗಿರ್ಬೋದು, ಮತ್ತೆ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು, ನನಗೆ ಹೇಗೆ ನಿಮ್ಮ ಒಂದು ಕಾನ್ಸ್ಟೆಂಟ್ ಆಗಿ ನನ್ನ ಮೇಲ್ಗಡೆ ತಗೊಂಡು ಹೋಗ್ತಿದ್ದೀರಾ, ಗ್ರೋತ್ ಕೊಡ್ತಾ ಇದ್ದೀರಾ. ಅದೇ ತರನೇ ನನ್ನ ಒಂದು ಈ ತರ ಒಂದು ಡಿಫ್ರೆಂಟ್ ಆಗಿರುವಂತಹ ಕಂಟೆಂಟ್ಸ್ಗೆ, ಬೇರೆ ಕಂಟೆಂಟ್ಸ್ಗೂ ಕೂಡ ನಿಮ್ಮ ಒಂದು ಸಪೋರ್ಟ್ ನನಗೆ ಬೇಕು. ನಾನು ಇದೇ ತರ ಡಿಫ್ರೆಂಟ್ ಆಗಿರೋ ಕಂಟೆಂಟ್ಸ್ ನ ಮಾಡೋಣ ಅಂತ ಹೇಳಿ. ಕುಕಿಂಗ್ ಹಂಗಂತ ನಾನು ಫುಡ್ ರಿಲೇಟೆಡ್ ಕಂಟೆಂಟ್ ಬಿಡೋದಿಲ್ಲ, ಅದರಿಂದ ಮೇಯ್ನು ಅಂದ್ರೆ ಫುಡ್ ಜೊತೆಗೇನೆ ಇವೆಲ್ಲ ಬ್ಲಾಗ್ಸ್ ಕೂಡ ಇರುತ್ತೆ, ಡೈಲಿ ರೊಟೀನ್ ಬ್ಲಾಗ್ ಇರುತ್ತೆ. ನಿಮ್ಗೆ ಇಷ್ಟ ಆಗುತ್ತೆ ಅಂತ ಹೇಳಿ ಭಾವಿಸ್ತೀನಿ. ನನ್ನ ವಿಡಿಯೋಸ್ ಅಲ್ಲಿ ಏನಂದ್ರೆ ನಾನು ವಿಡಿಯೋಸ್ ಹಾಕಿದಾಗ ನಿಮ್ಗೆ ಯಾವ ಕಂಟೆಂಟ್ ಇಷ್ಟ ಆಗುತ್ತೆ ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಾನು ಆ ಕಂಟೆಂಟ್ ಮೇಲೆ ಜಾಸ್ತಿ ವಿಡಿಯೋಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಈಗ ಮನೇಲೇನೆ ಹೋಮ್ ಮೇಡ್ ಪ್ರಾಡಕ್ಟ್ಸ್ ನ ಯೂಸ್ ಮಾಡ್ಕೊಂಡ್ಬಿಟ್ಟು ಸ್ಕಿನ್ ಕೇರ್ ಆಗಿರ್ಬೋದು, ಹೇರ್ ಕೇರ್ ಆಗಿರ್ಬೋದು, ನಾನೆಲ್ಲ ಹೇಗ್ ಮಾಡ್ಕೋತೀನಿ ಅನ್ನೋದನ್ನು ಕೂಡ ನಿಮ್ ಜೊತೆಗೆ ಶೇರ್ ಮಾಡ್ತೀನಿ. ನನ್ನ ಒಂದು ಚಾನಲ್ ಅಲ್ಲಿ ಕುಕಿಂಗ್ ರಿಲೇಟೆಡ್ ಕಂಟೆಂಟ್ ಅಲ್ದೇನೆ ಇವೆಲ್ಲ ಡಿಫ್ರೆಂಟ್ ಕಂಟೆಂಟ್ಸ್ ನೀವು ನನ್ನ ಚಾನಲ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಇವೆಲ್ಲ ಡಿಫ್ರೆಂಟ್ ಆಗಿರುವಂತಹ ಯೂನಿಕ್ ಆಗಿರುವಂತಹ ಕಂಟೆಂಟ್ಸ್ ಇನ್ಮೇಲೆ ಬರ್ತಾ ಹೋಗುತ್ತೆ. ನೀವೆಲ್ಲ ಇಷ್ಟಪಡ್ತೀರಾ ಅಂತ ಹೇಳಿ ಭಾವಿಸ್ತೀನಿ. ನಿಮ್ಗೆಲ್ಲ ಇಷ್ಟ ಆದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಫ್ರೆಂಡ್ಸ್. ಹೇಗೆಲ್ಲ ನಮ್ಮ ಒಂದು ಹೊಸ ಯೂಟ್ಯೂಬರ್ಸ್ ನ ಈ ತರ ಬೆಳೆಸ್ತಾ ಇದ್ದೀರಾ, ಇದೇ ತರನೇ ನಮ್ಮನ್ನ ಇನ್ನೂ ಚೆನ್ನಾಗಿ ಬೆಳೆಸಿ. ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ವಿಡಿಯೋಸ್ ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೂ ಕೂಡ ಶೇರ್ ಮಾಡಿ. ನನ್ನ ಒಂದು ಈ ಅಪ್ಡೇಟ್ ಅನ್ನ ನಮ್ಮ ವ್ಯೂವರ್ಸ್ಗೆ ನಾನು ತಿಳಿಸ್ಬೇಕಿತ್ತು. ನನ್ನ ಒಂದು ಚಾನಲ್ ಅಲ್ಲಿ ಫುಡ್ ಅಲ್ದೇನೆ ಎಲ್ಲ ಕಂಟೆಂಟ್ಸ್ ಕೂಡ ಆಡ್ ಆನ್ ಆಗುತ್ತೆ ಅಂತ ಹೇಳಿ. ಇವೆಲ್ಲದಕ್ಕೂ ನಿಮ್ಮ ಸಪೋರ್ಟ್ ಇರುತ್ತೆ ಅಂತ ಭಾವಿಸ್ತೀನಿ. ನೆಕ್ಸ್ಟ್ ಒಂದು ಬ್ಯೂಟಿಫುಲ್ ಕಂಟೆಂಟ್ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.